ಭಾರತದ ಶ್ರೀಮಂತ ಇತಿಹಾಸ, ಸಂಸ್ಕೃತಿ, ಪ್ರಕೃತಿ ಮತ್ತು ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುವ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಸರಣಿಯ ಮುಂದಿನ ಭಾಗಕ್ಕೆ ಸ್ವಾಗತ. ಈ ಪಾರ್ಟ್ 4 ವಿಡಿಯೋದಲ್ಲಿ 31ರಿಂದ 45ರವರೆಗೆ ಇರುವ ಪ್ರಮುಖ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಬಗ್ಗೆ ತಿಳ್ಕೊಳ್ಳೋಣ. ಪಾರ್ಟ್ 3 ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ವಿಸಿಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಮ್ಮ ಲರ್ನಿಫೈ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 31ನೇದು ಕಾಕತೀಯ ರುದ್ರೇಶ್ವರ ದೇವಾಲಯ, ತೆಲಂಗಾಣ. ಕಾಕತೀಯ ರುದ್ರೇಶ್ವರ ದೇವಾಲಯ ಯುನೆಸ್ಕೋ ಪಟ್ಟಿಗೆ 2021ರಲ್ಲಿ ಸೇರ್ಪಡೆಗೊಳ್ಳುತ್ತೆ. ಇದಿರೋದು ಪಾಲಂಪೇಟ್ನ ತೆಲಂಗಾಣದಲ್ಲಿ. ಹಿನ್ನೆಲೆ ನೋಡೋದಾದರೆ, ತೆಲಂಗಾಣದ ಪಾಲಂಪೇಟ್ನಲ್ಲಿರುವ ರುದ್ರೇಶ್ವರ ದೇವಾಲಯವನ್ನು ಸಾಮಾನ್ಯವಾಗಿ ರಾಮಪ್ಪ ದೇವಾಲಯ ಎಂದು ಕರೆಯಲಾಗುತ್ತದೆ. ಇದು ಕಾಕತೀಯರ ಕಾಲದ ಅತ್ಯುತ್ತಮ ದೇವಾಲಯ ವಾಸ್ತುಶಿಲ್ಪದ ಉದಾಹರಣೆಗಳಲ್ಲಿ ಒಂದಾಗಿದೆ. ದೇವಾಲಯದ ನಿರ್ಮಾಣವು 1213ರ ಸುಮಾರಿಗೆ ಆರಂಭವಾಯಿತು, ಅಂದರೆ 12ನೇ ಶತಮಾನ. ಕಲ್ಲಿನ ಸೂಕ್ಷ್ಮ ಕೆತ್ತನೆಗಳು, ಅಲಂಕೃತ ಕಂಬಗಳು ಮತ್ತು ಹಗುರವಾದ ರಂಧ್ರಯುಕ್ತ ಇಟ್ಟಿಗೆಗಳಿಂದ ನಿರ್ಮಿಸಲಾದ ಗೋಪುರ ಇದರ ಪ್ರಮುಖ ವೈಶಿಷ್ಟ್ಯಗಳಾಗಿದೆ. 32ನೇದು ಮುಂಬೈನ ವಿಕ್ಟೋರಿಯನ್ ಗೊಥಿಕ್ ಮತ್ತು ಆರ್ಟ್ ಡೆಕೋ ಸಮೂಹಗಳು, ಮಹಾರಾಷ್ಟ್ರ. ಇವು ಯುನೆಸ್ಕೋ ಪಟ್ಟಿಗೆ 2018ರಲ್ಲಿ ಸೇರ್ಪಡೆಗೊಳ್ಳುತ್ತೆ. ಮಹಾರಾಷ್ಟ್ರದ ಮುಂಬೈನಲ್ಲಿದೆ. ಹಿನ್ನೆಲೆ, ಮುಂಬೈನಲ್ಲಿರುವ ಈ ಯುನೆಸ್ಕೋ ತಾಣವು 19ನೇ ಮತ್ತು 20ನೇ ಶತಮಾನಗಳ ನಗರ ವಾಸ್ತುಶಿಲ್ಪದ ಪ್ರಮುಖ ಉದಾಹರಣೆಗಳನ್ನು ಒಳಗೊಂಡಿದೆ. ಓವಲ್ ಮೇಡನ್ ಸುತ್ತಲಿನ ಪ್ರದೇಶದಲ್ಲಿ ವಿಕ್ಟೋರಿಯನ್ ನಿಯೋ ಗೊಥಿಕ್ ಶೈಲಿಯ ಸಾರ್ವಜನಿಕ ಕಟ್ಟಡಗಳು ನಿರ್ಮಾಣಗೊಂಡವು. ನಂತರ 20ನೇ ಶತಮಾನದಲ್ಲಿ ಆರ್ಟ್ ಡೆಕೋ ಶೈಲಿಯ ಕಟ್ಟಡಗಳು ಮತ್ತು ವಸತಿ ಪ್ರದೇಶಗಳು ಅಭಿವೃದ್ಧಿಯಾದವು. 33ನೇದು ಹೊಯ್ಸಳರ ಪವಿತ್ರ ದೇವಾಲಯ ಸಮೂಹಗಳು, ಕರ್ನಾಟಕ. ಹೊಯ್ಸಳರ ಪವಿತ್ರ ದೇವಾಲಯ ಸಮೂಹಗಳು ಯುನೆಸ್ಕೋ ಪಟ್ಟಿಗೆ 2023ರಲ್ಲಿ ಸೇರ್ಪಡೆಗೊಳ್ಳುತ್ತೆ. ಇವಿರೋದು ಕರ್ನಾಟಕದಲ್ಲಿ. ಪ್ರಮುಖ ದೇವಾಲಯಗಳನ್ನ ನೋಡೋದಾದರೆ ನಾವು ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರದಲ್ಲಿ ಕಾಣ್ತೀವಿ. ಹಿನ್ನೆಲೆ, ಸ್ಯಾಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ಹೊಯ್ಸಳಸ್. ಯುನೆಸ್ಕೋ ತಾಣವು ಹೊಯ್ಸಳರ ದೇವಾಲಯ ವಾಸ್ತುಶಿಲ್ಪದ 3 ಪ್ರಮುಖ ದೇವಾಲಯ ಸಮೂಹಗಳನ್ನು ಒಳಗೊಂಡಿದೆ. ಇವುಗಳಲ್ಲಿ ಚೆನ್ನಕೇಶವ ದೇವಾಲಯ, ಬೇಲೂರು, ಹೊಯ್ಸಳೇಶ್ವರ ದೇವಾಲಯ, ಹಳೇಬೀಡು ಮತ್ತು ಕೇಶವ ದೇವಾಲಯ, ಸೋಮನಾಥಪುರ ಸೇರಿವೆ. 12ನೇ ಮತ್ತು 13ನೇ ಶತಮಾನಗಳಲ್ಲಿ ಅಭಿವೃದ್ಧಿಯಾದ ಹೊಯ್ಸಳ ಶೈಲಿಯ ದೇವಾಲಯಗಳು ಅತ್ಯಂತ ಸೂಕ್ಷ್ಮ ಕಲ್ಲಿನ ಕೆತ್ತನೆಗಳು, ಶಿಲ್ಪಗಳು ಮತ್ತು ಅಲಂಕೃತ ವಿನ್ಯಾಸಗಳಿಗೆ ಪ್ರಸಿದ್ಧವಾಗಿದೆ. 34ನೇದು ಶಾಂತಿನಿಕೇತನ, ಪಶ್ಚಿಮ ಬಂಗಾಳ. ಶಾಂತಿನಿಕೇತನ ಯುನೆಸ್ಕೋ ಪಟ್ಟಿಗೆ 2023ರಲ್ಲಿ ಸೇರ್ಪಡೆಗೊಳ್ಳುತ್ತೆ. ಇದಿರೋದು ಪಶ್ಚಿಮ ಬಂಗಾಳದಲ್ಲಿ. ಇದನ್ನು ಸ್ಥಾಪನೆ ಮಾಡಿದವರು ರವೀಂದ್ರನಾಥ ಟ್ಯಾಗೂರು 1901ರಲ್ಲಿ ಸ್ಥಾಪನೆ ಮಾಡ್ತಾರೆ. ಏನಕ್ಕೆ ಪ್ರಸಿದ್ಧಿ ಅಂದರೆ ಇದು ಶಿಕ್ಷಣ, ಕಲೆ ಮತ್ತು ಸಂಸ್ಕೃತಿಗೆ ಹೆಚ್ಚು ಪ್ರಸಿದ್ಧಿ. ಹಿನ್ನೆಲೆ ನೋಡೋದಾದರೆ, ಪಶ್ಚಿಮ ಬಂಗಾಳದಲ್ಲಿರುವ ಶಾಂತಿನಿಕೇತನವನ್ನು ಪ್ರಸಿದ್ಧ ಕವಿ ಮತ್ತು ತತ್ವಜ್ಞಾನಿ ರವೀಂದ್ರನಾಥ ಟ್ಯಾಗೂರ್ 1901ರಲ್ಲಿ ಸ್ಥಾಪಿಸಿದರು. ಇದು ಪ್ರಾಚೀನ ಭಾರತೀಯ ಶಿಕ್ಷಣ ಪರಂಪರೆ, ಪ್ರಕೃತಿ, ಕಲೆ, ಸಂಗೀತ ಮತ್ತು ಮಾನವೀಯ ಮೌಲ್ಯಗಳನ್ನು ಆಧರಿಸಿದ ವಿಶಿಷ್ಟ ಶಿಕ್ಷಣ ಕೇಂದ್ರವಾಗಿ ಬೆಳೆದಿತು. 1921ರಲ್ಲಿ ವಿಶ್ವಭಾರತಿ ವಿಶ್ವವಿದ್ಯಾಲಯ ಸ್ಥಾಪನೆಯಾಯಿತು. ಮರಗಳ ನೆರಳಿನಲ್ಲಿನ ಮುಕ್ತ ತರಗತಿಗಳು ಮತ್ತು ಕಲೆ ಸಂಸ್ಕೃತಿಗೆ ನೀಡಿದ ಮಹತ್ವ ಶಾಂತಿನಿಕೇತನದ ಪ್ರಮುಖ ವೈಶಿಷ್ಟ್ಯಗಳಾಗಿದೆ. 35ನೇದು ಮೊಯ್ದಾಮ್ಗಳು, ಅಹೋಮ್ ರಾಜವಂಶದ ಸಮಾಧಿ ವ್ಯವಸ್ಥೆ, ಅಸ್ಸಾಂ. ಈ ಸಮಾಧಿಗಳು ಯುನೆಸ್ಕೋ ಪಟ್ಟಿಗೆ 2024ರಲ್ಲಿ ಸೇರ್ಪಡೆಗೊಳ್ತವೆ. ಸ್ಥಳ ಅಸ್ಸಾಂನ ಚರೈದೇವ್. ಹಿನ್ನೆಲೆ, ಅಸ್ಸಾಂನ ಚರೈದೇವ್ ಪ್ರದೇಶದಲ್ಲಿರುವ ಮೊಯ್ದಾಮ್ಗಳು ತೈ ಅಹೋಮ್ ರಾಜವಂಶದ ರಾಜರು ಮತ್ತು ರಾಜಮನೆತನದವರ ಸಮಾಧಿ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತವೆ. ತೈ ಅಹೋಮ್ ಜನರು 13ನೇ ಶತಮಾನದಲ್ಲಿ ಅಸ್ಸಾಂಗೆ ಬಂದ ನಂತರ ಚರೈದೇವ್ ಅನ್ನು ತಮ್ಮ ಮೊದಲ ರಾಜಧಾನಿಯಾಗಿ ಆಯ್ಕೆ ಮಾಡಿಕೊಂಡರು. ಸುಮಾರು 600 ವರ್ಷಗಳ ಕಾಲ ಇಲ್ಲಿ ರಾಜಮನೆತನದ ಸಮಾಧಿ ಗುಡ್ಡಗಳನ್ನು ನಿರ್ಮಿಸಲಾಯಿತು. 36ನೇದು ಭಾರತದ ಮರಾಠ ಸೈನಿಕ ಭೂದೃಶ್ಯಗಳು, ಮಹಾರಾಷ್ಟ್ರ ಮತ್ತು ತಮಿಳುನಾಡು. ಈ ಸೈನಿಕ ಭೂದೃಶ್ಯಗಳು ಯುನೆಸ್ಕೋ ಪಟ್ಟಿಗೆ 2025ರಲ್ಲಿ ಸೇರ್ಪಡೆಗೊಳ್ಳುತ್ತೆ, ಅಂದರೆ ಲಾಸ್ಟ್ ಇಯರು. ಎಲ್ಲೆಲ್ಲಿವೆ ಅಂದರೆ ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲಿ ನೋಡ್ತೀವಿ. ಒಟ್ಟು 12 ಕೋಟೆಗಳು ಇದರಲ್ಲಿ ಇದ್ದಾವೆ. ಹಿನ್ನೆಲೆ, ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಇಂಡಿಯಾ ಎಂಬ ಯುನೆಸ್ಕೋ ತಾಣವು ಮರಾಠ ಸಾಮ್ರಾಜ್ಯದ ಸೈನಿಕ ರಕ್ಷಣಾ ವ್ಯವಸ್ಥೆಯನ್ನು ಪ್ರತಿನಿಧಿಸುವ 12 ಪ್ರಮುಖ ಕೋಟೆಗಳನ್ನು ಒಳಗೊಂಡಿದೆ.
ಈ ಕೋಟೆಗಳು ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿದ್ದು ಒಂದು ಕೋಟೆ ತಮಿಳುನಾಡಿನಲ್ಲಿದೆ. ರಾಯಗಢ, ಶಿವನೇರಿ, ಸಿಂಧುದುರ್ಗ, ಪನ್ಹಾಲ ಮತ್ತು ಜಿಂಜಿ ಕೋಟೆಗಳು ಇದರ ಪ್ರಮುಖ ಭಾಗಗಳಾಗಿವೆ. 37ನೇದು ಪ್ರಾಚೀನ ಬೌದ್ಧ ತಾಣ ಸಾರನಾಥ, ಉತ್ತರ ಪ್ರದೇಶ. ಪ್ರಾಚೀನ ಬೌದ್ಧ ತಾಣ ಯುನೆಸ್ಕೋ ಪಟ್ಟಿಗೆ 2026ರಲ್ಲಿ ಸೇರ್ಪಡೆಗೊಳ್ಳುತ್ತೆ. ಅಂದರೆ ಇದೇ ವರ್ಷ. ಇದಿರೋದು ಉತ್ತರ ಪ್ರದೇಶದ ಸಾರನಾಥದಲ್ಲಿ. ಹಿನ್ನೆಲೆ: ಉತ್ತರ ಪ್ರದೇಶದ ವಾರಣಾಸಿ ಸಮೀಪದಲ್ಲಿರುವ ಸಾರನಾಥ ಬೌದ್ಧ ಧರ್ಮದ ಅತ್ಯಂತ ಪ್ರಮುಖ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಬೌದ್ಧ ಪರಂಪರೆಯ ಪ್ರಕಾರ ಇದೇ ಸ್ಥಳದಲ್ಲಿ ಗೌತಮ ಬುದ್ಧರು ಜ್ಞಾನೋದಯದ ನಂತರ ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಿದರು ಮತ್ತು ತಮ್ಮ ಮೊದಲ ಶಿಷ್ಯರನ್ನು ಭೇಟಿಯಾದರು. ಈ ಎಲ್ಲ 37 ಸ್ಥಳಗಳು ಕಲ್ಚರಲ್ ಸೈಟ್ಸ್ ಆಗಿವೆ. ಈಗ ನ್ಯಾಚುರಲ್ ಸೈಟ್ಸ್ನ ನೋಡೋಣ. ಅದರಲ್ಲಿ ಮೊದಲನೇದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಅಸ್ಸಾಂ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ 1985ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರುತ್ತೆ. ಇದಿರೋದು ಅಸ್ಸಾಂನಲ್ಲಿ. ಏನಕ್ಕಪ್ಪ ಪ್ರಸಿದ್ಧಿ ಅಂದರೆ ಒಂದು ಕೊಂಬಿನ ಖಡ್ಗಮೃಗ ಹೆಚ್ಚು ಪ್ರಸಿದ್ಧಿ. ಹಿನ್ನೆಲೆ: ಅಸ್ಸಾಂನಲ್ಲಿರುವ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವು ಭಾರತದ ಅತ್ಯಂತ ಪ್ರಸಿದ್ಧ ವನ್ಯಜೀವಿ ಪ್ರದೇಶಗಳಲ್ಲಿ ಒಂದಾಗಿದೆ. ಇದು ವಿಶ್ವದಲ್ಲಿ ಅತಿದೊಡ್ಡ ಒಂದು ಕೊಂಬಿನ ಖಡ್ಗಮೃಗಗಳ ಜನಸಂಖ್ಯೆಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಹುಲಿ, ಆನೆ, ಚಿರತೆ, ಕರಡಿ ಸೇರಿದಂತೆ ಅನೇಕ ಪ್ರಾಣಿಗಳು ಮತ್ತು ಸಾವಿರಾರು ಪಕ್ಷಿ ಪ್ರಭೇದಗಳು ಕಂಡುಬರುತ್ತವೆ. ಎರಡನೆಯದು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನ, ರಾಜಸ್ಥಾನ. ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನ ಯುನೆಸ್ಕೋ ಪಟ್ಟಿಗೆ 1985ರಲ್ಲಿ ಸೇರ್ಪಡೆಗೊಳ್ಳುತ್ತೆ. ಇದಿರೋದು ರಾಜಸ್ಥಾನದಲ್ಲಿ. ಇದರ ಒಂದು ಹಳೆಯ ಹೆಸರು ಭರತ್ಪುರ್ ಬರ್ಡ್ ಸ್ಯಾಂಚುರಿ. ಹಿನ್ನೆಲೆ: ರಾಜಸ್ಥಾನದ ಭರತಪುರದಲ್ಲಿರುವ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವು ಭಾರತದ ಪ್ರಮುಖ ಪಕ್ಷಿಧಾಮಗಳಲ್ಲಿ ಒಂದಾಗಿದೆ. ಇದು ಸ್ಥಳೀಯ ಮತ್ತು ವಲಸೆ ಪಕ್ಷಿಗಳಿಗೆ ಪ್ರಮುಖ ವಾಸಸ್ಥಳವಾಗಿದೆ. ವಿಶೇಷವಾಗಿ ಚಳಿಗಾಲದಲ್ಲಿ ವಿವಿಧ ದೇಶಗಳಿಂದ ವಲಸೆ ಬರುವ ಪಕ್ಷಿಗಳನ್ನು ಇಲ್ಲಿ ಕಾಣಬಹುದು. ಮೂರನೇದು ಮಾನಸ ವನ್ಯಜೀವಿ ಅಭಯಾರಣ್ಯ, ಅಸ್ಸಾಂ. ಈ ಮಾನಸ ವನ್ಯಜೀವಿ ಅಭಯಾರಣ್ಯವು ಯುನೆಸ್ಕೋ ಪಟ್ಟಿಗೆ 1985ರಲ್ಲಿ ಸೇರ್ಪಡೆಗೊಳ್ಳುತ್ತೆ. ಇದಿರೋದು ಅಸ್ಸಾಂನಲ್ಲಿ. ಹಿನ್ನೆಲೆ: ಅಸ್ಸಾಂನಲ್ಲಿರುವ ಮಾನಸ್ ವನ್ಯಜೀವಿ ಅಭಯಾರಣ್ಯವು ಹಿಮಾಲಯದ ತಪ್ಪಲಿನಲ್ಲಿರುವ ಪ್ರಮುಖ ನೈಸರ್ಗಿಕ ಪ್ರದೇಶವಾಗಿದೆ. ಇಲ್ಲಿ ಹುಲಿ, ಆನೆ, ಕಾಡೆಮ್ಮೆ ಸೇರಿದಂತೆ ಅನೇಕ ವನ್ಯಜೀವಿಗಳು ಕಂಡುಬರುತ್ತವೆ. ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಸಂರಕ್ಷಣೆಯಲ್ಲೂ ಈ ಪ್ರದೇಶ ಮಹತ್ವದ್ದಾಗಿದೆ. ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ರಾಷ್ಟ್ರೀಯ ಉದ್ಯಾನಗಳು, ಉತ್ತರಾಖಂಡ. ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ರಾಷ್ಟ್ರೀಯ ಉದ್ಯಾನಗಳು ಯುನೆಸ್ಕೋ ಪಟ್ಟಿಗೆ 1988ರಲ್ಲಿ ಸೇರ್ಪಡೆಗೊಳ್ತವೆ. ಇವಿರೋದು ಉತ್ತರಾಖಂಡ್ ರಾಜ್ಯದಲ್ಲಿ. ಹಿನ್ನೆಲೆ: ಹಿಮಾಲಯದ ಎತ್ತರದ ಪ್ರದೇಶದಲ್ಲಿರುವ ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ರಾಷ್ಟ್ರೀಯ ಉದ್ಯಾನಗಳು ಅದ್ಭುತ ನೈಸರ್ಗಿಕ ಸೌಂದರ್ಯ ಮತ್ತು ಜೀವವೈವಿಧ್ಯಕ್ಕೆ ಪ್ರಸಿದ್ಧವಾಗಿವೆ. ವ್ಯಾಲಿ ಆಫ್ ಫ್ಲವರ್ಸ್ನಲ್ಲಿ ಅನೇಕ ಅಪರೂಪದ ಆಲ್ಪೈನ್ ಹೂವುಗಳು ಕಂಡುಬರುತ್ತವೆ. ನಂದಾದೇವಿ ಪ್ರದೇಶವು ಹಿಮಾಲಯದ ಪರ್ವತ ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದೆ. ಇಲ್ಲಿ ಹಿಮಚಿರತೆ, ಏಷ್ಯನ್ ಕಪ್ಪು ಕರಡಿ ಮತ್ತು ನೀಲಿ ಕುರಿಯಂತಹ ಪ್ರಾಣಿಗಳು ಕಂಡುಬರುತ್ತವೆ. ಐದನೇದು ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನ, ಪಶ್ಚಿಮ ಬಂಗಾಳ. ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನ ಯುನೆಸ್ಕೋ ಪಟ್ಟಿಗೆ 1987ರಲ್ಲಿ ಸೇರ್ಪಡೆಗೊಳ್ಳುತ್ತೆ. ಇದಿರೋದು ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳದಲ್ಲಿರುವ ಸುಂದರ್ಬನ್ಸ್ ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಪ್ರದೇಶದಲ್ಲಿರುವ ವಿಶಾಲ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯ ಭಾಗವಾಗಿದೆ. ಇದು ವಿಶ್ವದ ಅತಿದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಪ್ರದೇಶಗಳಲ್ಲಿ ಒಂದಾಗಿದೆ. ರಾಯಲ್ ಬೆಂಗಾಲ್ ಹುಲಿ ಸೇರಿದಂತೆ ಅನೇಕ ಅಪರೂಪದ ಪ್ರಾಣಿ, ಪಕ್ಷಿ ಮತ್ತು ಜಲಚರ ಪ್ರಭೇದಗಳಿಗೆ ಇದು ಪ್ರಮುಖ ವಾಸಸ್ಥಳವಾಗಿದೆ. ಆರನೆಯದು ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್, ಹಿಮಾಚಲ ಪ್ರದೇಶ. ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಯುನೆಸ್ಕೋ ಪಟ್ಟಿಗೆ 2014ರಲ್ಲಿ ಸೇರ್ಪಡೆಗೊಳ್ಳುತ್ತೆ. ಇದಿರೋದು ಹಿಮಾಚಲ ಪ್ರದೇಶದಲ್ಲಿ. ಹಿನ್ನೆಲೆ: ಹಿಮಾಚಲ ಪ್ರದೇಶದ ಕುಲು ಪ್ರದೇಶದಲ್ಲಿರುವ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಪಶ್ಚಿಮ ಹಿಮಾಲಯದ ಪ್ರಮುಖ ಸಂರಕ್ಷಿತ ಪ್ರದೇಶವಾಗಿದೆ. ಇಲ್ಲಿ ಹಿಮಾಲಯದ ವಿವಿಧ ಪರಿಸರ ವ್ಯವಸ್ಥೆಗಳು, ಕಾಡುಗಳು, ಹುಲ್ಲುಗಾವಲುಗಳು ಮತ್ತು ಎತ್ತರದ ಪರ್ವತ ಪ್ರದೇಶಗಳನ್ನು ಕಾಣಬಹುದು. ಏಳನೆಯದು ಪಶ್ಚಿಮ ಘಟ್ಟಗಳು. ಇದಿರೋದು ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಗುಜರಾತ್. ಈ 5 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಹಂಚಿಕೆಯಾಗಿದೆ. ಯುನೆಸ್ಕೋ ಪಟ್ಟಿಗೆ 2012ರಲ್ಲಿ ಸೇರ್ಪಡೆಗೊಳ್ಳುತ್ತೆ. 5 ರಾಜ್ಯಗಳಲ್ಲ, 6 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಹಿನ್ನೆಲೆ: ಪಶ್ಚಿಮ ಘಟ್ಟಗಳು ಭಾರತದ ಪಶ್ಚಿಮ ಕರಾವಳಿಗೆ ಸಮಾಂತರವಾಗಿ ಹರಡಿರುವ ಪ್ರಾಚೀನ ಪರ್ವತ ಶ್ರೇಣಿಗಳಾಗಿವೆ.
ಇವು ಜೀವವೈವಿಧ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಪ್ರದೇಶವಾಗಿದ್ದು ಅನೇಕ ಸ್ಥಳೀಯ ಮತ್ತು ಅಪರೂಪದ ಸಸ್ಯ ಹಾಗೂ ಪ್ರಾಣಿ ಪ್ರಭೇದಗಳಿಗೆ ಆಶ್ರಯ ನೀಡುತ್ತವೆ. ಪಶ್ಚಿಮ ಘಟ್ಟಗಳು ಸುಮಾರು 1600 ಕಿಲೋಮೀಟರ್ ಉದ್ದದ ಪರ್ವತ ಪ್ರದೇಶವನ್ನು ಒಳಗೊಂಡಿವೆ. ಇವಿಷ್ಟು 7 ಪ್ರದೇಶಗಳು ನ್ಯಾಚುರಲ್ ಸೈಟ್ಸ್ ಆಗಿವೆ. ಇನ್ನೊಂದು ಮಿಕ್ಸ್ಡ್ ಸೈಟು, ಅದೇ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನ, ಸಿಕ್ಕಿಂ. ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನ ಯುನೆಸ್ಕೋ ಪಟ್ಟಿಗೆ 2016ರಲ್ಲಿ ಸೇರ್ಪಡೆಗೊಳ್ಳುತ್ತೆ. ಇದಿರೋದು ಸಿಕ್ಕಿಂ. ಹಿನ್ನೆಲೆ: ಸಿಕ್ಕಿಂನಲ್ಲಿರುವ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವು ಭಾರತದ ಏಕೈಕ ಮಿಕ್ಸ್ಡ್ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಈ ಪ್ರದೇಶವು ಹಿಮಾಲಯದ ಅದ್ಭುತ ಪರ್ವತ ಪರಿಸರ ವ್ಯವಸ್ಥೆ, ಹಿಮನದಿಗಳು, ಕಾಡುಗಳು ಮತ್ತು ಅಪರೂಪದ ಸಸ್ಯ ಪ್ರಾಣಿ ಪ್ರಭೇದಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಕಾಂಚನಜುಂಗ ಪರ್ವತ ಪ್ರಮುಖ ನೈಸರ್ಗಿಕ ಆಕರ್ಷಣೆಯಾಗಿದೆ. ಇದರ ಸಾಂಸ್ಕೃತಿಕ ಮಹತ್ವವು ಅತ್ಯಂತ ವಿಶೇಷವಾಗಿದೆ. ಸಿಕ್ಕಿಂನ ಸ್ಥಳೀಯ ಬೌದ್ಧ ಪರಂಪರೆ, ಪವಿತ್ರ ಪರ್ವತಗಳು, ಸರೋವರಗಳು ಮತ್ತು ಧಾರ್ಮಿಕ ನಂಬಿಕೆಗಳೊಂದಿಗೆ ಈ ಪ್ರದೇಶ ಆಳವಾಗಿ ಸಂಪರ್ಕ ಹೊಂದಿದೆ. ಇವಿಷ್ಟು ಯುನೆಸ್ಕೋ ಪಟ್ಟಿಗೆ ಸೇರಿರುವ ಭಾರತದ ತಾಣಗಳು. ಯುನೆಸ್ಕೋ ಇನ್ನೂ ಕೆಲವೊಂದು ಪ್ರದೇಶಗಳನ್ನು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲು ಭಾರತದಲ್ಲಿ ಗುರುತಿಸಿದೆ. ಆ ಪ್ರದೇಶಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಆ್ಯಪ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.